ಇಡೀ ದೇಶವೇ ಎದುರು ನೋಡ್ತಾ ಇರುವಂತಹ ನೀಟ್ ಮರುಪರೀಕ್ಷೆಗೆ ಕ್ಷಣಗಣನೆ ಶುರುವಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿದ್ಯಾರ್ಥಿಗಳ ಆತ್ಮಹತ್ಯೆಯಿಂದ ದೇಶಾದ್ಯಂತ ಸಂಚಲನ ಸೃಷ್ಟಿಯಾಗಿತ್ತು. ಹೀಗಾಗಿ ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ಪರೀಕ್ಷೆ ನಡೆಸೋದಕ್ಕೆ NTA ಹರಸಾಹಸ ಪಡ್ತಾ ಇದೆ. ಸೇನಾ ಬಲದೊಂದಿಗೆ ಪರೀಕ್ಷೆ ನಡೆಸಲಾಗ್ತಾ ಇದೆ. ಈ ಪರೀಕ್ಷೆಗಾಗಿ ಯುದ್ಧೋಪಾದಿಯಲ್ಲಿ ಸಮರಾಭ್ಯಾಸ ಕೂಡ ನಡೆಸಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇಡೀ ವ್ಯವಸ್ಥೆಯನ್ನೇ ಪ್ರಶ್ನಿಸಿತು. ಪರೀಕ್ಷಾರ್ಥಿಗಳ ಸಾಲು ಸಾಲು ಆತ್ಮಹತ್ಯೆ ಕೇಂದ್ರ ಸರ್ಕಾರವನ್ನೇ ನಡುಗಿಸಿತು. ನೀಟ್ ದಂಧೆ, ನೀಟ್ ಅಕ್ರಮ, ನೀಟ್ ಮಾಫಿಯಾ, ನೀಟ್ ಕರ್ಮಕಾಂಡದ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ನಡೆದಿತ್ತು. ಇಂದಿಗೂ ಆ ಪ್ರತಿಭಟನೆ, ಆಕ್ರೋಶ, ರೋಷಾವೇಶ ಕಡಿಮೆಯಾಗಿಲ್ಲ. ಧಾರವಾಡದಲ್ಲಿ ಇವತ್ತು ಕೂಡ ಪ್ರತಿಭಟನೆ ನಡೆದಿದೆ. ಜನಾಕ್ರೋಶ, ವಿದ್ಯಾರ್ಥಿಗಳ ರೋಷಾವೇಶದ ನಂತರ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಾಳಿನ ನೀಟ್ ಮರುಪರೀಕ್ಷೆಗೆ ಯುದ್ಧೋಪಾದಿಯಲ್ಲಿ ಸಿದ್ಧತೆ ನಡೆದಿದೆ. ಮತ್ತೆ ಎಡವಟ್ಟಾಗಬಾರದು ಅಂತ ಪ್ರಶ್ನೆ ಪತ್ರಿಕೆ ಸರಬರಾಜಿಗೆ MI-17 ಹೆಲಿಕಾಪ್ಟರ್ ಬಳಸ್ತಿದೆ. ದೇಶಾದ್ಯಂತ ಅಣುಕು ಸಿದ್ಧತೆ ಮಾಡಲಾಗಿದೆ. ಆ ಮೂಲಕ ಅಂತಿಮ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸೇನಾ ಭದ್ರತೆ, ಪೊಲೀಸ್ ಭದ್ರತೆ, ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಯುದ್ಧಕ್ಕೆ ಸಜ್ಜಾದಂತೆ ನೀಟ್ ಮರುಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಇದು ನೀಟ್ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ನಿಜಕ್ಕೂ ಅಗ್ನಿ ಪರೀಕ್ಷೆ. ನೀಟ್ ಮರುಪರೀಕ್ಷೆಗೆ ಕೌಂಟ್ ಡೌನ್. ನಾಳೆ ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮ್. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ತಡೆಯಲು ಯುದ್ಧೋಪಾದಿಯಲ್ಲಿ ಸಿದ್ಧತೆ. 22 ಲಕ್ಷ ವಿದ್ಯಾರ್ಥಿಗಳು, 5,000 ಪರೀಕ್ಷಾ ಕೇಂದ್ರಗಳು, ಸೇನೆ ಹದ್ದಿನ ಕಣ್ಣು. ಮೇ 3 ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಆದರೆ ಪರೀಕ್ಷೆಯ ಬಳಿಕ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಇಡೀ ಪರೀಕ್ಷೆಯನ್ನ ರದ್ದು ಮಾಡಲಾಗಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ 13ಕ್ಕೂ ಹೆಚ್ಚು ಲೀಕಾಸುರರನ್ನ ಬಂಧಿಸಲಾಗಿತ್ತು. ಪರೀಕ್ಷೆ ರದ್ದು, ಮರುಪರೀಕ್ಷೆಗೆ ದಿನಾಂಕ ನಿಗದಿಯಾಗ್ತಿದ್ದಂತೆ 14 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ರು. ಮೊನ್ನೆ ಗುರುವಾರವೂ ಮಹಾರಾಷ್ಟ್ರದ ಇಂದೋರ್ನಲ್ಲಿ ಅವಂತಿಕಾ ಮತ್ತು ಗಾಜಿಯಾಬಾದ್ನಲ್ಲಿ ಜಿತಿನ್ ಎಂಬಾತ ಸಾವಿಗೆ ಶರಣಾಗಿದ್ದಾರೆ. ವೈದ್ಯರಾಗಬೇಕಿದ್ದವರ ಈ ಸಾವು ದೇಶಾದ್ಯಂತ ಆಕ್ರೋಶದ ಕಿಚ್ಚು. ಲೀಕಾಸುರರ ತನಿಖೆಯ ಮಧ್ಯೆ ಇಡೀ ದೇಶ ನಾಳೆ ನೀಟ್ ಮರುಪರೀಕ್ಷೆಗೆ ಸಿದ್ಧವಾಗ್ತಿದೆ. ಈ ಬಾರಿ ಯಾವುದೇ ಘಟನೆಗಳು ಮರುಕಳಿಸದಂತೆ ತಡೆಯಲು ಕೇಂದ್ರ ಸರ್ಕಾರ ಯುದ್ಧೋಪಾದಿಯಲ್ಲಿ ಸಮರಾಭ್ಯಾಸ ನಡೆಸಿದೆ. ಪರೀಕ್ಷೆಗೂ ಮುನ್ನಾ ದಿನವಾದ ಇಂದು ದೇಶಾದ್ಯಂತ ಅಣುಕು ಸಿದ್ಧತೆ ಮಾಡಿದೆ. ಪ್ರತಿ ಸೆಂಟರ್ನಲ್ಲೂ ಬಿಗಿ ಬಂದೋಬಸ್ತ್ ಜೊತೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾನೀಗ ಸರ್ಕಾರಿ PU ಕಾಲೇಜಲ್ಲಿದ್ದೀನಿ, ಮಲ್ಲೇಶ್ವರಂ. ನಿಮಗೆ ತೋರ್ತಾ ಹೋಗ್ತೀನಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಈಗಾಗಲೇ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಒಂದು ರಿಜಿಸ್ಟರ್ ನಂಬರನ್ನು ನೋಡಿಕೊಂಡು ಈ ಒಂದು ರೂಮ್ಗೆ ಎಂಟರ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಗಾವಿಯ ಆಂಜನೇಯ ನಗರದಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಕಾಲೇಜಿನಲ್ಲೇ ಇದೆ. ಒಟ್ಟು 7,628 ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಯನ್ನ ಎದುರಿಸ್ತಾ ಇರುವಂಥದ್ದು. ನಾನೀಗ ಏನು ತೋರಿಸ್ತಾ ಇದ್ದೇನೆ, ಈ ಒಂದು ದೃಶ್ಯಾವಳಿಗಳೇನಿದ್ದಾವೆ, ನೀಟ್ ಪರೀಕ್ಷಾ ಮಂಡಳಿ ಏನಿದೆ ಅವರು ಈ ಒಂದು CCTVಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ನಾಳೆ ದೇಶಾದ್ಯಂತ 22,79,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ದೇಶದ ಒಟ್ಟು 551 ನಗರಗಳು, ವಿದೇಶದ 14 ನಗರಗಳ 5,000ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆ 15 ನಿಮಿಷದವರೆಗೂ ಪರೀಕ್ಷೆ ನಡೆಯಲಿದ್ದು, ಈ ಬಾರಿ ಹೆಚ್ಚುವರಿಯಾಗಿ 15 ನಿಮಿಷ ಕಾಲಾವಕಾಶ ನೀಡಲಾಗಿದೆ. ಸುಮಾರು 2 ಲಕ್ಷ ಸಿಬ್ಬಂದಿಯನ್ನ ನೇಮಿಸಲಾಗಿದ್ದು, ಸಿಟಿ ಕೋಆರ್ಡಿನೇಟರ್ಸ್ ಆಗಿ 674, ಮೇಲ್ವಿಚಾರಣೆಗಾಗಿ 6,669 ವೀಕ್ಷಕರನ್ನ ನಿಯೋಜಿಸಲಾಗಿದೆ. ಹಾಲ್ ಟಿಕೆಟ್, ಗುರುತಿನ ಚೀಟಿ ಜೊತೆಗೆ ಪರೀಕ್ಷಾ ಕೊಠಡಿಯನ್ನ ಮಧ್ಯಾಹ್ನ 1 ಗಂಟೆ 30 ನಿಮಿಷದೊಳಗೆ ವಿದ್ಯಾರ್ಥಿಗಳು ಪ್ರವೇಶಿಸಬೇಕಿದೆ. ಹಾಗಾದ್ರೆ ಈ ಪರೀಕ್ಷೆಗೆ ಮಾಡಿಕೊಂಡಿರೋ ಭದ್ರತೆ ಹೇಗಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ವಿವಿಧ ರಹಸ್ಯ ಸ್ಥಳದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡಲಾಗಿದೆ. ಈ ಕೇಂದ್ರದಲ್ಲಿ ಡಿಜಿಟಲ್ ಲಾಕ್ ಮತ್ತು ಟ್ಯಾಂಪರ್ ಪ್ರೂಫ್ ಮಾಡಿ ಬಾಕ್ಸ್ಗಳನ್ನ ಸೀಲ್ ಮಾಡಲಾಗುತ್ತೆ. ಈ ಬಾಕ್ಸ್ಗಳನ್ನ ವಿಶೇಷ ವಿಮಾನದಲ್ಲಿ ದೇಶದ 18 ಪ್ರಾದೇಶಿಕ ಹಬ್ಗಳಿಗೆ ರವಾನೆ ಮಾಡಲಾಗುತ್ತೆ. ಈ ಪ್ರಾದೇಶಿಕ ಹಬ್ಗಳಿಂದ MI-17 ಯುದ್ಧ ವಿಮಾನ ಬಳಸಿ ಸ್ಟ್ರಾಂಗ್ ರೂಮ್ಗೆ ರವಾನಿಸಲಾಗುತ್ತೆ.
ಪತ್ರಿಕೆ ಸಾಗಾಟದ ವೇಳೆ ಸೇನಾಧಿಕಾರಿಗಳು, ವಾಯುಪಡೆ, ಎನ್ಟಿಎ ವಿಶೇಷ ಭದ್ರತಾಧಿಕಾರಿ ಮಾತ್ರ ಇರ್ತಾರೆ. ನಂತರ ಸ್ಟ್ರಾಂಗ್ ರೂಮ್ಗಳಿಂದ ಪರೀಕ್ಷಾ ಕೇಂದ್ರಗಳಿಗೆ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಮತ್ತು ಜಿಪಿಎಸ್ ವ್ಯವಸ್ಥೆ ಇರುವ ವಾಹನದಲ್ಲಿ ತಲುಪಿಸಲಾಗುತ್ತೆ. ಇನ್ನು ಪರೀಕ್ಷಾ ಕೇಂದ್ರದಲ್ಲಿ 3 ಹಂತದ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಆ ಸರ್ಪಗಾವಲು ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪರೀಕ್ಷಾ ಕೇಂದ್ರದ ಹೊರಗೆ ರಾಜ್ಯ ಪೊಲೀಸರು, ಸಿಆರ್ಪಿಎಫ್ ಯೋಧರು ನಿಯೋಜನೆಗೊಂಡಿದ್ದಾರೆ. ಬಯೋಮೆಟ್ರಿಕ್ ಮತ್ತು ಎಐ ಫೇಸ್ ರೆಕಗ್ನಿಷನ್, ಎಐ ಸಿಸಿಟಿವಿ ಮತ್ತು ಜಾಮರ್ಗಳನ್ನು ಅಳವಡಿಸಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಸಿಸಿ ಕ್ಯಾಮೆರಾ ಕಣ್ಗಾವಲಿದೆ. ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯನ್ನ ನಿಷೇಧಿತ ಪ್ರದೇಶ ಅಂತ ಘೋಷಿಸಲಾಗಿದೆ. ಅನಧಿಕೃತ ವ್ಯಕ್ತಿಗಳ ಪ್ರವೇಶಕ್ಕೆ ಸಂಪೂರ್ಣ ನಿರ್ಬಂಧ ಹಾಕಲಾಗಿದೆ. ಪರೀಕ್ಷಾ ಕೇಂದ್ರಕ್ಕೆ ಮೊಬೈಲ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸಾಧನಗಳಿಗೆ ನಿರ್ಬಂಧ ಹಾಕಲಾಗಿದೆ. ಇಷ್ಟೆಲ್ಲಾ ಭದ್ರತೆಯ ಮಧ್ಯೆ ನಾಳೆ ನೀಟ್ ಮರುಪರೀಕ್ಷೆ ನಡೀತಿದೆ. ಆದ್ರೆ ಎನ್ಟಿಎ ಎಡವಟ್ಟುಗಳು ಮಾತ್ರ ಕಡಿಮೆಯಾಗಿಲ್ಲ. ಈವರೆಗೂ 22 ಲಕ್ಷ ವಿದ್ಯಾರ್ಥಿಗಳ ಪೈಕಿ 18 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಹಾಲ್ ಟಿಕೆಟ್ ಡೌನ್ಲೋಡ್ಗೆ ಸರ್ವರ್ ಸಮಸ್ಯೆ ಆಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಧರ್ಮೇಂದ್ರ ಪ್ರಧಾನ್ ಅವರಿಗೆ ಮತ್ತೊಮ್ಮೆ ಹೇಳಿ ಸರ್, ಸ್ವಲ್ಪ ಸರ್ವರ್ ಸಮಸ್ಯೆ ಆಗ್ತಿದೆ, ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ, ಕೆಲವರಿಗೆ ಎಕ್ಸಾಮ್ ಚೇಂಜ್ ಆಗ್ಬಿಟ್ಟಿದೆ, ಸಿಟಿಗಳು ಚೇಂಜ್ ಆಗ್ಬಿಟ್ಟಿದೆ. ಆ ಮಗುಗೆ ಎತ್ಕೊಂಡೋಗಿ ಈ ಭಾಗದ ಮಗು ಹೊಸಕೋಟೆ ಸೆಂಟರ್ ಕೊಟ್ಟಿದ್ದಾರೆ. ಆ ಮಗುಗೆ ಇನ್ನೂ ಈಗ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ. ಇನ್ನು ನಾಗ್ಪುರದ ವಿದ್ಯಾರ್ಥಿಯೊಬ್ಬನಿಗೆ ಅಬುದಾಬಿ ಸೆಂಟರ್ ನೀಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಇದಾದ ಬಳಿಕ ಪರಿಶೀಲಿಸಿದ ಎನ್ಟಿಎ ವಿದ್ಯಾರ್ಥಿಯೇ ಅಬುದಾಬಿ ಅಂತ ಸೆಲೆಕ್ಟ್ ಮಾಡಿದ್ದಾನೆ ಅಂತ ತಿಳಿಸಿದೆ. ಬಳಿಕ ನಾಗ್ಪುರದಲ್ಲೇ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಲಾಗಿದೆ. ಈ ನಡುವೆ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳಿಗೆ ಅಭಯ ನೀಡಿದು ಧೈರ್ಯವಾಗಿ ಪರೀಕ್ಷೆ ಬರೆಯಿರಿ ಅಂದಿದ್ದಾರೆ. To everybody taking the re-NEET exam, hope you have a really wonderful, excellent exam and you all do really well. Remember, we're with you. We want to look after you, protect you and make sure that you have a brilliant future. Love all of you. ನಾಳೆ ನೀಟಾಗಿ ಪರೀಕ್ಷೆ ನಡೆಸಲು, ನೀಟಾಗಿ ಪರೀಕ್ಷೆ ಮುಗಿಸಲು ಕೇಂದ್ರ ಸರ್ಕಾರ ಮತ್ತು ಎನ್ಟಿಎ ಸಮರೋಪಾದಿಯಲ್ಲಿ ಸಿದ್ಧತೆ ಮಾಡಿವೆ. ಬ್ಯೂರೋ ರಿಪೋರ್ಟ್, TV9.